ಹಾಯ್ ಹಲೋ ಸ್ನೇಹಿತರೆ, ನೀವು ಕೂಡ ಬೋರ್ಡ್ ಎಕ್ಸಾಮ್ ಜೊತೆಗೆ KCT ಅದರ ಎಕ್ಸಾಮ್ ಹೇಗೆ ಮ್ಯಾನೇಜ್ ಮಾಡಬೇಕಂತ ಡೌಟ್ ಇದ್ದರೆ ಇಂದಿನ ವಿಡಿಯೋನಲ್ಲಿ ನಿಮ್ಗೆ ಕ್ಲಿಯರ್ ಆಗುತ್ತೆ. ಯಾಕಂದರೆ ಇಂದಿನ ವಿಡಿಯೋನಲ್ಲಿ ನಮ್ಮೊಂದಿಗೆ ಸ್ಕಂದ ಪ್ರಸಾದ್ ಇದ್ದಾರೆ. ಸೊ ಅವ್ರು ನಿಮಗೆ ಹೇಳ್ಕೊಡ್ತಾರೆ ಬೋರ್ಡ್ ಎಕ್ಸಾಮ್ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಹೇಗೆ ಮ್ಯಾನೇಜ್ ಮಾಡಬೇಕಂತ. ಸೊ ಮತ್ತೆ ಸ್ಕಂದ ಪ್ರಸಾದ್ ಅವ್ರ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ KCT ಆ್ಯಂಡ್ JEE ಟ್ರಿಕ್ಸ್ಗೋಸ್ಕರ. ಮತ್ತು ಈ ವಿಡಿಯೋ ಭಾಳ ಹೆಲ್ಪ್ಫುಲ್ ಆಗೋದಿದೆ. ವಿಡಿಯೋ ಕೊನೆ ತನಕ ವಾಚ್ ಮಾಡಿ. ಚಾನಲ್ಗೆ ಯಾರಾದರೂ ಮೊದಲು ಬಾರಿ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್, ಹಾಗೆ ಬಾಜು ಇರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಸೊ ವಿಡಿಯೋ ಓವರ್ ಟು ಸ್ಕಂದ ಪ್ರಸಾದ್. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಆನಂದ್ ಅವರೇ, ಇವತ್ತು ನಿಮ್ಮ ಚಾನಲ್ಗೆ ನನ್ನ ಕರ್ಸ್ಕೊಂಡಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ ಇಲ್ಲಿ ಬಂದು. ಸೊ ನಾನು ಇವತ್ತು ಏನ್ ಮಾತಾಡಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಹೆಂಗೆ ಇವತ್ತು ಬೋರ್ಡ್ಸ್ ಮತ್ತೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್, ಮೋಸ್ಟ್ಲಿ CT ಬಗ್ಗೆ ಮಾತಾಡ್ತೀನಿ. ಸೊ ಇವನ್ನ ಹೆಂಗ್ ಮ್ಯಾನೇಜ್ ಮಾಡೋದು ಅಂತ. ಮೊದಲನೇದಾಗಿ ನನಗೆ ಗೊತ್ತು, ಇವಾಗ ಇನ್ನೇನು ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ತಿದೆ, ಮತ್ತೆ ಇದು ನಿಮ್ಮ ಪ್ರಿಪರೇಟರೀಸ್ ಎಕ್ಸಾಮ್ ಇವಾಗ ಇನ್ನೇನು ಶುರು ಆಗುತ್ತೆ, ಐ ಥಿಂಕ್ ನಾಳೆ ನಾಡಿದ್ರಿಂದ. ಸೊ ಇದೆಲ್ಲ ನಿಮ್ಮ ಶೆಡ್ಯೂಲ್ ಅಲ್ಲಿ ಇರುತ್ತೆ ಅಂತ ಗೊತ್ತು. ಬಟ್ ಹಾಗಂತ ನೀವು CTಗೋಸ್ಕರ ಓದೋದು ನಿಲ್ಲಿಸಬಾರ್ದು. CT ಆಗ್ಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗ್ಲಿ ಓದೋದನ್ನ ನಿಲ್ಲಿಸಬಾರ್ದು. ಯಾಕೆ ಅಂತ ಹೇಳ್ತೀನಿ. ಮೊದಲನೇದಾಗಿ ನಿಮ್ಗೆ ಒಳ್ಳೆ ಕಾಲೇಜ್ ಸೇರ್ಬೇಕು ಅಂತಂದ್ರೆ, ಮೋಸ್ಟ್ಲಿ ಅಂದ್ರೆ ನೀವು ಇವಾಗ ಇಂಜಿನಿಯರಿಂಗ್ ಸೇರ್ತೀರಾ ಅಂತ ಅನ್ಕೊಳ್ಳಿ, ಇಷ್ಟ ಅಂತ ಅನ್ಕೊಳ್ಳಿ, ಸೇರ್ತೀನಿ ಅಂತಂದ್ರೆ ಬರೀ ಬೋರ್ಡ್ ಮಾರ್ಕ್ಸ್ ಇಂದ ನಿಮ್ಗೆ ಏನು ಸಿಗೋದಿಲ್ಲ. ಬರೆದಿಟ್ಕೊಳ್ಳಿ, ಏನು ಸಿಗೋದಿಲ್ಲ. ಬರೀ ಬೋರ್ಡ್ ಅಲ್ಲಿ ಒಳ್ಳೆ ಪರ್ಸೆಂಟೇಜ್ ಸಿಕ್ಕಿದ್ರೆ ಏನು ಸಿಗಲ್ಲ. ನಿಮ್ಮ ಸುಮಾರು ನಿಮ್ ಫ್ರೆಂಡ್ಸ್ ಆಗ್ಲಿ, ಪೇರೆಂಟ್ಸ್ ಆಗ್ಲಿ, ಯಾರಾಗ್ಲಿ, ತಂದೆ ತಾಯಿ ಆಗ್ಲಿ, ರಿಲೇಟಿವ್ಸ್ ಆಗ್ಲಿ, ಸುಮಾರು ಜನ ಹೇಳ್ತಾರೆ ಬೋರ್ಡ್ ಅಲ್ಲಿ ಚೆನ್ನಾಗಿ ಮಾಡು, 95 ತೆಗಿ, 96% ತೆಗಿ, 98% ತೆಗಿ, ಅದು ಇದ್ದು ಅಷ್ಟು ಪರ್ಸೆಂಟ್ ಬಂದ್ರೆ ಚೆನ್ನಾಗಿರುತ್ತೆ, ಇದು ಫೇಮಸ್ ಆಗ್ತೀವಿ. ಎಲ್ಲ ನಿಜ, ಹೌದು. ಬಟ್ ಅದೆಲ್ಲ ಒಂದ್ ವಾರ ಅಷ್ಟೇ ಅದೆಲ್ಲ ಇರುತ್ತೆ. ಆಮೇಲೆ ಬರೀ ಬೋರ್ಡ್ ಪರ್ಸೆಂಟೇಜ್ ಇಟ್ಕೊಂಡು ಎಲ್ಲೂ ಒಳ್ಳೆ ಕಾಲೇಜ್ ಸೇರಕ್ಕಾಗಲ್ಲ, ಏನಕ್ಕೂ ಪ್ರಯೋಜನ ಆಗೋದಿಲ್ಲ. ಅದಂತೂ ತಿಳ್ಕೊಳ್ಳಿ. ಖುಷಿ ಅದೆಲ್ಲ ಒಳ್ಳೇದು, ಅಂದ್ರೆ ಹೌದು, ಒಳ್ಳೆ ಮಾರ್ಕ್ಸ್ ಬಂದ್ರೆ ಖುಷಿ ಆಗುತ್ತೆ, ತಂದೆ ತಾಯಿಗೆ ತುಂಬಾ ಪ್ರೌಡ್ ಫೀಲಿಂಗ್ ಬರುತ್ತೆ, ಹೌದು. ಬಟ್ ಅದು ಜಾಸ್ತಿ ದಿನ ಇರೋದಿಲ್ಲ. ನೀವು ಒಳ್ಳೆ ಕಾಲೇಜ್ ಸೇರಿ ಒಳ್ಳೆ ಎಜುಕೇಶನ್ ನೀವು ಪಡ್ಕೋಬೇಕು. ಅದಕ್ಕೋಸ್ಕರ ಇವಾಗಿನ ಕಾಲದಲ್ಲಿ ಇರೋದು ಬರೀ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾತ್ರ, ಅಷ್ಟು ನೀವು ತಿಳ್ಕೋಬೇಕು. ಮುಂದೆ ನೋಡೋಣ. ಗೊತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ಇನ್ನೇನು ಶುರು ಆಗುತ್ತೆ ಅಂತ, ಅದ್ರ ಬಗ್ಗೆನೂ ಸ್ವಲ್ಪ ಮಾತಾಡ್ತೀನಿ ಇವತ್ತು. ಏನಂತಂದ್ರೆ, ನಿಮ್ಗೆ ನಿಮ್ಮೆಲ್ಲಾ ಕಾಲೇಜಸ್ ಅಲ್ಲೂ ನಿಮ್ಗೆ ಇದು ಲ್ಯಾಬ್ ಮ್ಯಾನ್ಯುಯಲ್ಸ್ ಕೊಟ್ಟೇ ಇರ್ತಾರೆ. ಆ ಲ್ಯಾಬ್ ಮ್ಯಾನ್ಯುಯಲ್ಸ್ ಅಲ್ಲಿ ಏನ್ ಅಪ್ಯಾರಟಸ್ ಬೇಕೋ ಅದು ಇದು ಮತ್ತೆ ಟ್ಯಾಬ್ಯುಲರ್ ಕಾಲಮ್ಸ್ ಅದೆಲ್ಲ ನೀಟಾಗಿ ಕೊಟ್ಟಿರ್ತಾರೆ. ಅದನ್ನೆಲ್ಲ ಏನಿಲ್ಲ, ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಅದೇ ನೀವು ಬರಿಬೇಕು. ಪ್ಲಸ್ ಶಾರ್ಟ್ ಆಗೂ ಕೇಳ್ತಾರೆ, ಅಷ್ಟೊಂದು ಬರೆಯೋದೆಲ್ಲ ಬೇಕಾಗಲ್ಲ. ಸುಮಾರು ಇದನ್ನೆಲ್ಲ ಬರಿಬೇಡಿ, ಇದೇನ್ ಬೇಕಾಗಿಲ್ಲ, ಪ್ರೊಸೀಜರ್ ಬೇಕಾಗಿಲ್ಲ ಅಂತೆಲ್ಲ ಅವರೇ ಹೇಳ್ತಾರೆ. ಬರೀ ಏನಿದ್ರು ಟೇಬಲ್, ಏಮ್ ಮತ್ತೆ ಫೈನಲ್ ರಿಸಲ್ಟ್ ಏನಾದ್ರು ಕ್ಯಾಲ್ಕುಲೇಷನ್ ಇದ್ರೆ ಅಷ್ಟೇ, ಇನ್ನೇನು ಮಾಡೋಂಗಿಲ್ಲ. ನೀವು ಅಕಸ್ಮಾತ್ ಈ ಯೂಟ್ಯೂಬ್ ವಿಡಿಯೋ ತನಕ ಬಂದಿದ್ದೀರಾ ಅಂತಂದ್ರೆ ನಿಮ್ಗೆ ಆರಾಮಾಗಿ ನಿಮ್ಗೆ ಏನ್ ಎಕ್ಸ್ಪೆರಿಮೆಂಟ್ ಗೊತ್ತಿಲ್ಲ ಅಂತ ನೀವು ಯೋಚನೆ ಮಾಡಿ. ಆ ಎಕ್ಸ್ಪೆರಿಮೆಂಟ್ ಹೆಸರು ಯೂಟ್ಯೂಬ್ ಅಲ್ಲಿ ಸುಮ್ನೆ ಸರ್ಚ್ ಹಾಕಿ, ಎಷ್ಟು 100 ವಿಡಿಯೋ ಬರುತ್ತೆ. ಲೈವ್ ಎಕ್ಸ್ಪೆರಿಮೆಂಟ್ ನಿಮ್ಗೋಸ್ಕರ ಪರ್ಫಾರ್ಮ್ ಮಾಡ್ತೀವಿ, ಎಷ್ಟೊಂದು ವಿಡಿಯೋಸ್ ಹತ್ರ ಸಿಗುತ್ತೆ. ಹೆಲ್ಪ್ ತಗೊಳ್ಳಿ, ನೋಡಿ, ಆರಾಮಾಗಿ ಎಷ್ಟು ಚೆನ್ನಾಗಿ ಅಲ್ಲಿ ಹೇಳ್ಕೊಡ್ತಾರೆ. ಅದರಿಂದ ಕಲ್ತ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ ಏನ್ ಮಾಡ್ತಾರೆ ಅದ್ರಲ್ಲಿ ಅಂತ. ಅದರಿಂದ ಪ್ರಾಕ್ಟಿಕಲ್ಗೆ ಏನ್ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಸುಮಾರು ಜನ ಮೆಸೇಜಸ್ ನನಗೆ ಬಂತು ಇನ್ಸ್ಟಾಗ್ರಾಮ್ ಅಲ್ಲಿ, ಮತ್ತೆ ಯೂಟ್ಯೂಬ್ ಕಾಮೆಂಟ್ಸ್ ಅಲ್ಲಿ ಎಲ್ಲ ಕಡೆ ಬರುತ್ತೆ. ಪ್ರಾಕ್ಟಿಕಲ್ ಹಿಂಗ್ ಓದೋದು, ಹಂಗ್ ಮಾಡೋದು, ಇದು ಓದಿದ್ರೆ ಸಾಕ, ಅದು ಇದು ಅಂತ. ಎಲ್ರಿಗೂ ಒಂದೇ ಆನ್ಸರ್, ಲ್ಯಾಬ್ ಮ್ಯಾನ್ಯುಯಲ್ ಓದಿ ಕೊಟ್ಟಿರೋದನ್ನ ಮತ್ತೆ ಯೂಟ್ಯೂಬ್ ಅಲ್ಲಿ ಅಕಸ್ಮಾತ್ ಅರ್ಥ ಆಗಿಲ್ಲ ಅಂತಾನೆ ಹುಡುಕಿ, ಅಷ್ಟೇ. ಆರಾಮಾಗಿ ಆಗೋಗುತ್ತೆ ಪ್ರಾಕ್ಟಿಕಲ್ ಎಕ್ಸಾಮ್. ಜಾಸ್ತಿ ಏನ್ ಟೆನ್ಷನ್ ತಗೊಳ್ಳೋದೇ ಬೇಕಾಗಿಲ್ಲ, ಅದರಲ್ಲಿ ಸಿಂಪಲ್ ಇರುತ್ತೆ. ಆಮೇಲೆ ಬೋರ್ಡ್ ಎಕ್ಸಾಮ್ಸ್ ಬಗ್ಗೆ ಮಾತಾಡ್ತೀನಿ ಇವಾಗ. ಬೋರ್ಡ್ ಎಕ್ಸಾಮ್ ನನ್ ನಂಬಿ ತುಂಬಾ ಈಸಿ ಇರುತ್ತೆ. ನೀವು ಯಾರ್ಯಾರು ಟೆನ್ಷನ್ ತಗೋತಿದ್ದೀರಾ, ಯಾರ್ಯಾರು ಅದರಿಂದ ಹೆದರ್ತಿದ್ದೀರಾ, ಏನೂ ಬೇಕಾಗಿಲ್ಲ. ಯಾಕೆ ಅಂತ ಹೇಳ್ತೀನಿ. ಇವಾಗ ನಿಮ್ ಪ್ರಿಪರೇಷನ್ ಚೆನ್ನಾಗಿದ್ರೆ ನಿಮ್ಗೇನ್ ಹೇಳೋದೇ ಬೇಕಾಗಿಲ್ಲ. ಆರಾಮಾಗಿ ನೀವಾಗೆ ನೀವು ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ತೆಕ್ಕೋತೀರಾ, ಒಳ್ಳೆ ಕಡೆ ಸೇರ್ಕೋತೀರಾ, ಏನು ಹೇಳೋದ್ ಬೇಕಾಗಿಲ್ಲ. ಆದ್ರೆ ಸುಮಾರು ಜನ ಇಲ್ಲಿ ತನಕ ಬರೀ 5 ಚಾಪ್ಟರ್ ಮುಗಿಸಿರ್ತಾರೆ, 6 ಚಾಪ್ಟರ್ ಮುಗಿಸಿರ್ತಾರೆ ಒಂದೊಂದ್ ಸಬ್ಜೆಕ್ಟ್ ಅಲ್ಲಿ. ಒಂದೊಂದ್ಸತಿ ಏನೂ ಓದೇ ಇರಲ್ಲ, ಏನೋ ಗೊತ್ತಿರಲ್ಲ. ನೀವೆಲ್ಲ ಏನ್ ಮಾಡ್ತೀವಿ ಅಂತವ್ರು ಏನ್ ಮಾಡ್ತೀರಾ? ನಿಮ್ಗೊಂದು ಹೇಳಕ್ ಇಷ್ಟಪಡ್ತೀನಿ, ಲಾಸ್ಟ್ 15 ವರ್ಷದ ಪೇಪರ್ ನೀವು ನೋಡಿ, ಆಯ್ತಾ? ಇನ್ನೊಂದು ಫ್ಯಾಕ್ಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ವರ್ಷ ಏನ್ ಪೇಪರ್ ಬರುತ್ತೆ 2020 ನಲ್ಲಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್, ಯಾವ ಸಬ್ಜೆಕ್ಟ್ ಬೇಕಾದ್ರೂ ಕೇಳಿ, ಎಲ್ಲಾ ಸಬ್ಜೆಕ್ಟ್ ಇದು ಪೇಪರ್ ನೀವು ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಒಂದೊಂದು ಕ್ವಶನ್ ಕಾಪಿ ಮಾಡಿರ್ತಾರೆ ಪ್ರೀವಿಯಸ್ 10-15 ವರ್ಷದ ಪೇಪರ್ ಇಂದ. ಲಾಸ್ಟ್ 5 ವರ್ಷದ ಪೇಪರ್ ನೋಡಿದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ಬಂದೇ ಬೀಳುತ್ತೆ. ಇನ್ನು ಎಲ್ಲಾ ಕ್ವಶನ್ ನೀವು ನೋಡ್ಬೇಕು, ಎಲ್ಲಾವುದು ಆಲ್ಮೋಸ್ಟ್ 30 ಎಷ್ಟಿರುತ್ತೆ, 40 ಹತ್ರ ಇರುತ್ತೆ ಅನ್ನೋ ಕ್ವಶನ್ಸ್. ಅಷ್ಟಕ್ಕಷ್ಟು ನಿಮ್ಗೆ ಬೇಕು ಅಂತಂದ್ರೆ 15 ವರ್ಷದ ಪೇಪರ್ ನೀವು ಸಾಲ್ವ್ ಮಾಡಿ ಹಾಕಿ, ಅದದ್ದೇ ಕ್ವಶನ್ಸ್ ಬರುತ್ತೆ. ಸೇಮ್ ಅದೇ ಡಿರೈವೇಶನ್ ಕೇಳಿರ್ತಾರೆ, ವ್ಯಾಲ್ಯೂಸ್ ಚೇಂಜ್ ಮಾಡಲ್ಲ. ಏನ್ ಕೇಳ್ತಾ ಅಂದ್ರೆ
ಏನಿರುತ್ತೆ ಅದೇ ಕೊಡ್ತಾರೆ ನಿಮ್ಗೆ ಈ ಸತಿ ಬೋರ್ಡ್ ಎಕ್ಸಾಮ್ಸ್ ಅಲ್ವೇ. ಆಲ್ರೆಡಿ ಆ ಕ್ವೆಶನ್ಸ್ ನೀವು ಪೇಪರ್ ತೆಗೆದು ನೋಡಿ, ಸಾಲ್ವ್ ಮಾಡಕ್ಕಾಗಿಲ್ಲ ಅಂತಂದ್ರೆ ಟೀಚರ್ಸ್ ನ ಹೋಗಿ ಕೇಳಿ, ಮ್ಯಾಮ್ ಅಥವಾ ಸರ್ ಇದ್ ನನಗೆ ಮಾಡಕ್ ಬರ್ತಿಲ್ಲ, ಈ ಕ್ವೆಶನ್ ಹೆಂಗ್ ಮಾಡೋದು ಅಂತ. ಏನೋ ನಾಚಿಕೆ ಬೇಡ, ಏನು ಬೇಡ, ಹೋಗಿ ಕೇಳಿ ಅಷ್ಟೇ. ಅವ್ರು ಹೇಳ್ಕೊಡ್ತಾರೆ ಇದು ಹೆಂಗೆ ಅಂತ. ಅಕಸ್ಮಾತ್ ಅದು ಬೇಡವಾ, ನಿಮ್ಗೆ ಫೋರಂ ಬುಕ್ ಅಂತ ಸಿಗುತ್ತೆ. ಫೋರಂ ಬುಕ್ ನಿಮ್ ಕಾಲೇಜಲ್ಲಿ ಹೋಗಿ ಕೇಳಿ, ಅದ್ರಲ್ಲಿ ಎಲ್ಲ ಅದೇ ಕ್ವೆಶನ್ಸ್ಗೆ ಹಳೆ ಪೇಪರ್ಸ್ ಇರುತ್ತೆ, ಅದ್ರಲ್ಲಿ ವಿತ್ ಆನ್ಸರ್ಸ್ ಕೊಟ್ಟಿರ್ತಾರೆ. ನಿಮ್ಗೆ ಆನ್ಸರ್ ಕಲ್ತ್ಕೊಳಕ್ ಎಷ್ಟು ಮಹಾ ಇದ್ಬೇಕು, ಅರ್ಥ ಮಾಡ್ಕೊಳ್ಳಿ ಅಷ್ಟೇ, ಬೈ ಹಾರ್ಟ್ ಮಾಡಕ್ ಹೋಗ್ಬಿಡಿ, ಅರ್ಥ ಮಾಡ್ಕೊಳ್ಳಿ, ಮುಗೀತು. ಸೊ ಬೋರ್ಡ್ ಎಕ್ಸಾಮ್ಸ್ ಸ್ಪೆಷಲಿ ನಾನು ಹೇಳ್ತಾರೆ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ಗೆ 1 ಮಾರ್ಕ್ ಗ್ಯಾರಂಟಿ ಇಲ್ಲ. ಒಂದೊಂದು ವರ್ಷ ಬೇರೆ ಬೇರೆ ಕೇಳ್ತಾರೆ. ಸೊ 1 ಮಾರ್ಕ್ಸ್ ನಿಮ್ಗೆ ಏನ್ ಗೊತ್ತು, ನಿಮ್ ಕಾನ್ಸೆಪ್ಟ್ಸ್ ಏನ್ ಗೊತ್ತು ಅದರಿಂದಾನೇ ನೀವು ಆನ್ಸರ್ ಮಾಡ್ಬೇಕಾಗುತ್ತೆ. ಬಟ್ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಇದೆಲ್ಲ ಗ್ಯಾರಂಟಿ ಕ್ವೆಶನ್ಸ್. 10-15 ವರ್ಷದ ಪೇಪರ್ ನೋಡ್ಬಿಡಿ, ಬೇಕಾದಷ್ಟು, ಇನ್ನೇನು ಬೇಕಾಗಲ್ಲ. ಅದರಿಂದಾನೇ ಒಂದೊಂದು ಕ್ವೆಶನ್ ಕೊಡ್ತಾರೆ. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿಲ್ಲ ಅಂತಂದ್ರೆ, ನಿಮ್ ಟೀಚರ್ಸ್ ಹೇಳಿಲ್ಲ ಅಂತಂದ್ರೆ ಇದು ಕೇಳಿಸ್ಕೊಡಿ. ಕ್ವೆಶನ್ ನಂಬರ್ 1 ಈ ಚಾಪ್ಟರ್ ಇಂದ, ಕ್ವೆಶನ್ ನಂಬರ್ 2 ಆ ಚಾಪ್ಟರ್ ಇಂದ ಎಲ್ಲ ಫಿಕ್ಸೆಡ್ ಇರುತ್ತೆ. ಇವಾಗ 1 ಮಾರ್ಕ್ ಅಲ್ಲಿ ಫಸ್ಟ್ ಕ್ವೆಶನ್ ಯಾವತ್ತಿದ್ರು ಚಾರ್ಜಸ್ ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲೇ ಬರುತ್ತೆ. ಸೆಕೆಂಡ್ PU ಬಗ್ಗೆ ಮಾತಾಡ್ತಿರೋದು. ಇವಾಗ ನೀವು ಫಿಸಿಕ್ಸ್ ಪ್ರಾಬ್ಲಮ್ಸ್ ತಗೊಳ್ಳಿ, ಅದರಲ್ಲಿ ಮೊದಲನೇ ಕ್ವೆಶನ್ ಲಾಸ್ಟ್ ಮೇನ್ ಇರುತ್ತಲ್ಲ, ಬರೀ ಪ್ರಾಬ್ಲಮ್ಸ್ ಇರೋದು. ಅದ್ರಲ್ಲಿ ಫಸ್ಟ್ ಕ್ವೆಶನ್ ಬರೀ ಎಲೆಕ್ಟ್ರೋಸ್ಟಾಟಿಕ್ಸ್ ಇಂದ ಅಥವಾ ಏನೋ ಕರೆಂಟ್ ಎಲೆಕ್ಟ್ರಿಸಿಟಿ ಅದೇ ಇರುತ್ತೆ, ಇನ್ನೇನು ಕೇಳಕ್ ಚಾನ್ಸ್ ಇಲ್ಲ. ಲಾಸ್ಟ್ 5-6 ವರ್ಷದ ಪೇಪರ್ ನೋಡಿ, ಸೇಮ್ ಅಂದ್ರೆ ಪ್ಯಾಟರ್ನ್ ಹೆಂಗ್ ಫಾಲೋ ಮಾಡ್ತಾರೆ ಈ ವರ್ಷನೂ ಅದೇ ಮಾಡ್ತಾರೆ. ಸೊ ನಿಮ್ಗೆ ಇದು ಗೊತ್ತಾಗುತ್ತೆ, ಈ ಚಾಪ್ಟರ್ ನಾನು ಬಿಟ್ಬಿಟ್ರೆ ಈ ಕ್ವೆಶನ್ ನಾನು ಅಟೆಂಡ್ ಮಾಡೋಂಗಿಲ್ಲ ಅಂತ. ಬಟ್ ತಕ್ಕಂಗೆ ನೀವು ಬೇರೆ ಚಾಪ್ಟರ್ ಓದ್ಕೋಬೇಕು, ಅದನ್ನ ಕಾಂಪನ್ಸೇಟ್ ಮಾಡಕ್ಕೆ ಅಷ್ಟು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ಸೊ ಅದೇ ಹೇಳಿದ್ರ ಪೇಪರ್ಸ್ ನೀವು ಇಷ್ಟು ಸಾಲ್ವ್ ಮಾಡಿ ಅಂತ. ಆಮೇಲೆ CET ಬಗ್ಗೆ ಮಾತಾಡಿದ್ರೆ ಏನಿಲ್ಲ, 4 ಥಿಂಗ್ ನೀವು ನೆನ್ಪಿಟ್ಕೋಬೇಕು CET ನಲ್ಲಿ ಚೆನ್ನಾಗಿ ಮಾಡ್ಬೇಕಂದ್ರೆ. ಒಂದು, ಫಾರ್ಮುಲಾ ಗೊತ್ತಿರಬೇಕು. ಫಾರ್ಮುಲಾ ಬೇಸ್ಡ್ ಕ್ವೆಶನ್ಸ್ ಎಷ್ಟೊಂದು ಬರುತ್ತೆ, ಸುಮಾರು. ಫಾರ್ಮುಲಾ ಗೊತ್ತು ಅಂತಂದ್ರೆ ಸುಮ್ನೆ ವ್ಯಾಲ್ಯೂಸ್ ಹಾಕೋದು, ಆನ್ಸರ್ ತೆಗಿಯೋದಷ್ಟೇ. ನಿಮ್ ಕ್ಯಾಲ್ಕುಲೇಷನ್ ಸ್ವಲ್ಪ ಚೆನ್ನಾಗಿ ಮಾಡ್ತಿದ್ರೆ, ಅಂದ್ರೆ ಫಾಸ್ಟ್ ಆಗಿ ಮಾಡಿದ್ರೆ ಮುಗೀತು. ಒಂದದು. ಇನ್ನೊಂದು ಕಾನ್ಸೆಪ್ಚುಯಲ್ ಕ್ವೆಶನ್ಸ್, ಬೇಸಿಕ್ ಕಾನ್ಸೆಪ್ಟ್ಸ್ NCERT ಇಂದ ಕೇಳ್ತಾರೆ. ನಿಮ್ಗೆ ಯಾವ್ದಾರ CET ಬುಕ್ಸ್ ತೆಗೀರಿ, ಬೇಕಾದ್ರೆ ಅದರಲ್ಲಿ ಎಷ್ಟೊಂದು ಕ್ವೆಶನ್ಸ್ ಇರುತ್ತೆ, ಅದನ್ನು ಸಾಲ್ವ್ ಮಾಡಿ, ಏನು ತೊಂದರೆ ಇಲ್ಲ. ಅದು ಒಂದು ಫಾರ್ಮುಲೆ, ಇನ್ನೊಂದು ಬೇಸಿಕ್ ಕಾನ್ಸೆಪ್ಟ್ಸ್. ಮೂರನೇದು ಸ್ಪೀಡ್. ಒಳ್ಳೆ ಫಾಸ್ಟ್ ಆಗಿ ನೀವು ಬೇಗ ನೀವು ಕ್ವೆಶನ್ ಅರ್ಥ ಮಾಡ್ಕೊಂಡು, ಅದು ಏನ್ ಕೇಳಿದಾರೆ ಅಂತ ಅರ್ಥ ಮಾಡ್ಕೊಂಡು ಕರೆಕ್ಟ್ ಆಗಿ ಮಾಡಿದ್ರೆ ಇನ್ನೂ ಒಳ್ಳೇದು. ನೆಕ್ಸ್ಟ್ ಆಕ್ಯುರೇಸಿ ಅಂತ. ಸುಮಾರು ಜನ ಸ್ಪೀಡ್ ಮತ್ತೆ ಆಕ್ಯುರೇಸಿಗೆ ಕನ್ಫ್ಯೂಷನ್ ಮಾಡ್ಕೋತಾರೆ, ಎರಡೂ ಸೇಮ್ ಅಂತ ಅನ್ಕೋತಾರೆ. ಬಟ್ ಎರಡೂ ಸೇಮ್ ಅಲ್ಲ. ಏನ್ ಡಿಫ್ರೆನ್ಸ್ ಅಪ್ಪ ಇದು ಸ್ಪೀಡ್ ಮತ್ತೆ ಆಕ್ಯುರೇಸಿಗೆ? ಸ್ಪೀಡ್ ಅಂತಂದ್ರೆ ಎಷ್ಟು ಬೇಗ ನೀವು ಸಾಲ್ವ್ ಮಾಡ್ತೀರಾ ಅಂತ. ಯಾರು ಬೇಕಾದ್ರೂ ಫಾಸ್ಟ್ ಆಗಿ ಅಟೆಂಪ್ಟ್ ಮಾಡಬಹುದು ಕ್ವೆಶನ್ಸ್ ನ, ಹೆಂಗಿದ್ರು ನೆಗೆಟಿವ್ ಮಾರ್ಕಿಂಗ್ ಇಲ್ಲ CET ನಲ್ಲಿ. ಬಟ್ ಆಕ್ಯುರೇಸಿ ಅಂತಂದ್ರೆ ಫಾಸ್ಟ್ ಆಗಿ ಎಷ್ಟು ಕ್ವೆಶನ್ಸ್ ನ ನೀವು ಕರೆಕ್ಟ್ ಆಗಿ ಮಾಡ್ತೀರಾ ಅಂತ. ಅಂದ್ರೆ 100 ಕ್ವೆಶನ್ ಅಲ್ಲಿ ನೀವು 80-90 ನೀವು ಕರೆಕ್ಟ್ ಮಾಡಿದ್ರೆ ನಿಮ್ಮ ಆಕ್ಯುರೇಸಿ ಜಾಸ್ತಿ. 60-50 ಕ್ವೆಶನ್ಸ್ ಕಮ್ಮಿ ಅಂದ್ರೆ ಕರೆಕ್ಟ್ ಮಾಡಿರೋರ್ಗಿಂತ ನಿಮ್ಮ ಆಕ್ಯುರೇಸಿ ಜಾಸ್ತಿ ಇರುತ್ತೆ. ಅದೇ ಟೈಮ್ ಅಲ್ಲಿ ಅಷ್ಟೇ ಕ್ವೆಶನ್ಸ್ ಅಲ್ಲಿ ಎಷ್ಟು ನೀವು ಜಾಸ್ತಿ ಕರೆಕ್ಟ್ ಆಗಿ ಮಾಡ್ತೀರಾ, ಅದು ಇದು ಆಕ್ಯುರೇಸಿ ಅಂತ ಹೇಳೋದು. ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇನ್ನೂ ಒಳ್ಳೆ ಗೈಡೆನ್ಸ್ ಬೇಕು ಫಿಸಿಕ್ಸ್ಗೆ, ಕೆಮಿಸ್ಟ್ರಿಗೆ, ಮ್ಯಾಥ್ಸ್ಗೆ ಸೆಪರೇಟ್ ಆಗಿ ನಾನು ವಿಡಿಯೋಸ್ ನನ್ನ ಚಾನಲ್ ಅಲ್ಲಿ ಮಾಡಿಟ್ಟಿದ್ದೀನಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಕ್ಕೆ ಆನಂದ್ ಅವ್ರಿಗೆ ಹೇಳ್ತೀನಿ. ಸೊ ಅದು ಮತ್ತೆ ನಾನು 25 ವಿಡಿಯೋಸ್ ಒಂದು ಪ್ಲೇ ಲಿಸ್ಟ್ ಮಾಡಿಟ್ಟಿದ್ದೀನಿ. 25 ವಿಡಿಯೋಸ್ ಎಷ್ಟೊಂದು CET ಕ್ವೆಶನ್ಸ್ ನ ನಾನು ಸಾಲ್ವ್ ಮಾಡಿ, ಫಾರ್ಮುಲೆಯಿಂದ, ಟ್ರಿಕ್ಸ್ ಇಂದ ಫಾಸ್ಟ್ ಆಗಿ ಹೆಂಗ್ ಮಾಡೋದು, ಕ್ವೆಶನ್ ಸುಮಾರು ಡೇಟಾ ಎಲ್ಲ ಅನ್ವಾಂಟೆಡ್ ಇರುತ್ತೆ, ಅದನ್ನೆಲ್ಲ ಹೆಂಗ್ ಎಲಿಮಿನೇಟ್ ಮಾಡೋದು, ಅದನ್ನೆಲ್ಲ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಅದನ್ನೆಲ್ಲ ದಯವಿಟ್ಟು ಹೋಗಿ ನೋಡಿ. ಅದು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ವಿಡಿಯೋ ಮತ್ತೆ ಪ್ಲೇ ಲಿಸ್ಟ್ ಲಿಂಕ್ಸ್ ಎಲ್ಲ. ದಯವಿಟ್ಟು ಹೋಗಿ ನೋಡಿ. ಮತ್ತೆ ಇಷ್ಟ ಹೇಳ್ತಾ ನಾನು ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ, ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಅಂತ. ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. ಮತ್ತೆ ಆನಂದ್ ಅವ್ರಿಗೆ ಮತ್ತೊಂದ್ಸತಿ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ, ನನ್ನ ಇಲ್ಲಿ ಕರೆಸಿದ್ದಕ್ಕೆ ಇವತ್ತು. ಥ್ಯಾಂಕ್ ಯು ಆನಂದ್, ಸಿಗೋಣ.